ಈಗಲೇ ಕೂಡ ಒಂದ್ಸಲ ಚೆಕ್ ಮಾಡೋಣ ಅಂತ ಬಾಟ್ಲು ಕೂಡ ಇಸ್ಕೊಂಡಿದೆ. ಬಟ್ ಅದು ನಿಜವಾಗ್ಲೂ ಒಂದು ವೇಸ್ಟ್ ಆಯಿಲ್ಲ, ಇಂಜಿನ್ ಆಯಿಲ್ಲ. ಒಂದ್ಸಲ ಸಮಯ ಅಂದರೆ ಈಗ ನಿಮಗೆ ಇದೆಲ್ಲಿ ಸಿಗುತ್ತೆ ನಿಮಗೆ? ಈಗ ನೀವು ಪಾದಯಾತ್ರೆ ಮಾಡಿಕೊಂಡು ಶಬರಿಮಲೆ ತನಕ ಹೋಗ್ಬೇಕು ಅಂತಿದ್ದೀರಲ್ವಾ? ಸೊ ಆ ಟೈಮಲ್ಲಿ ಬೇಕಾದರೆ ಯಾರ ಹತ್ರ ಕೇಳ್ತೀರಾ? ನಾನು ಯಾರಿಗೂ ಕೇಳೋಕ್ಕೆ ಹೋಗಲ್ಲ, ಅದಕ್ಕೆ ಎಲ್ಲಿ ಬೇಕಾದ್ರೆ ಸ್ಟಾಕ್ ಮಾಡ್ಕೊಳ್ತೀನಿ, ಇಟ್ಕೊಂಡಿರ್ತೀನಿ ಅಷ್ಟೇ. ಈಗ ನಿಮ್ಮ ಹತ್ರ ಸ್ಟಾಕ್ ಇದೆಯಾ? ಸ್ಟಾಕಿಲ್ಲ, ಏನಾದ್ರು ಇದ್ದಾಗ ಜನ ಇಟ್ಕೊಳ್ತೀನಿ ಅಷ್ಟೇ. ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಿದ್ದೆ, ಹೋಗ್ತಾ ಬರ್ತಾನೆ 1 ವರ್ಷ ಯಾರಿಗಂತ ಕೇಳಲ್ಲ. ಏನು ಮಾಡಾಕೊಂಡು ಭಿಕ್ಷೆ ಬೇಡ ಕೊಡ್ಬೋದು, ಇಲ್ಲ ಇಲ್ಲ ಅಯ್ಯಪ್ಪನ ಪ್ರೀತಿ ವಿಶ್ವಾಸ ಕೊಟ್ಟರೆ ಕೊಡ್ಬೋದು, ಇಲ್ಲ ಇಲ್ಲ. ಸೊ ಇದು ಒಂದು ಚಮತ್ಕಾರಕ್ಕೆ. ಸೊ ಯಾರ್ಯಾರು ಡಾಕ್ಟರ್ಸ್ಗಳು ಬಂದು ಹೇಳಿದಾರಾ ದಯವಿಟ್ಟು ಅಪ್ಪ ಇದನ್ನೆಲ್ಲ ಕುಡಿಬೇಡ ಅಂತ ಹೇಳಿದಾರಾ? ಅವ್ರು ಏನು ಮಾಡೋಕ್ಕಲ್ಲ, ಏನು ಮಾಡಲ್ಲ. ಅಲ್ಲ ಹೇಳಿದಾರಾ? ಹೇಳಿದ್ದಾರೆ ಎಲ್ಲ ಒಂದ್ಸತಿ ಅವ್ರೇನು ಮಾಡೋಕ್ಕಲ್ಲ. ಸರ್ ಏನಾದರೂ 25ರಂದು ಅಂದರೆ ಸಂಡೇ ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ 7 ಜಿಲ್ಲೆಗಳಲ್ಲಿ ಏನು ಸುಮಾರು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥ ಹಿರಿಯ ಸಂಪಾದಕರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಉದ್ಘಾಟಿಸ್ತಾರೆ. ಅದು ಆ್ಯಕ್ಚುಲಿ 28ಕ್ಕೆ ಬರಬೇಕಾಗಿತ್ತು, ಅವ್ರ ಕಾರಣಾಂತರಗಳಿಂದ 3 ತಾರೀಕು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಇವತ್ತು. ಅದಕ್ಕೆ ಅವರು ಬರ್ತಾಯಿಲ್ಲ. ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರ್ತಾಯಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಮತ್ತು ಸನ್ಮಾನ್ಯ ಶ್ರೀ ರಹೀಂ ಖಾನ್ ಇವರು, ಜೊತೆಗೆ BR ಪಾಟೀಲ್, ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಗುರುರಾಜ್ ಕುಲಕರ್ಣಿ ಅವರು ವಹಿಸ್ತಾ ಇದ್ದಾರೆ. ಅದು ಅಲ್ಲದೇ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ MI ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಖನಿಜಾ ಫಾತಿಮಾ, ಬಸವರಾಜ್ ಮತ್ತಿಮೂಡ್ ಹಾಗೂ ಈ ಒಂದು ಜಿಲ್ಲಾಧಿಕಾರಿಗಳಾದಂಥ B ಫೌಜಿಯಾ ತರ್ನುಮ್ ಇವರು ಕೂಡ ಆಗಮಿಸ್ತಿದ್ದಾರೆ. ಜೊತೆಗೆ ಈ ಒಂದು ಕೂಡ ಅಧ್ಯಕ್ಷರಾದಂಥ ಮಜಾರ್ ಅಲಂ ಖಾನ್, ಆಮೇಲೆ ನಮ್ಮ ಉಪನಿರ್ದೇಶಕರಾದಂಥ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರು ಜಡಿಯಪ್ಪ ಗೆದ್ಲಿ ಘಟ್ ಅವರು ಕೂಡ ಬರ್ತಾಯಿದ್ದಾರೆ. ಜೊತೆಗೆ ಸನ್ಮಾನ್ಯ ಶ್ರೀ ಭವಾನಿ ಸಿಂಗ್ ರಾಠೋಡ್ ಠಾಕೂರ್, ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಇವರು ಕೂಡ ಏನಪ್ಪ ಅಂತಂದ್ರೆ ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಜೊತೆಗೆ